ನಮಸ್ಕಾರ. ಮಾತಾಡ್ರಿ. ನಮ್ಮ ಹೊಲ್ದಂಗೆ ನೀರು ಒಯ್ರಿ, ಮತ್ತದಂಗೆ ಹಾಕ್ರಿ. ಇಲ್ಲ ನಿನ್ನೆ ಏನೇನೋ ಸಮಸ್ಯೆಗೆ ಮತ್ತೆ ಹೆಣ್ಮಕ್ಳಿಗೆ ನೀರಿನ ಅವ್ರಿಗೆ ಫೋನ್ ಹಿರಿಯರಿಗೆಲ್ಲ ನೀರು ದೇವಸ್ಥಾನದ ಇತ್ತು ಎಲ್ಲ ಆತಿತ್ತು ದೇವಸ್ಥಾನದಲ್ಲಿ. ಮತ್ತೆ ಏನೇನು ಅನ್ನಿಸ್ತು? ಯಾವ್ಯಾವ ಪಾರ್ಟಿ ಏನೇನು ಮತ್ತೆ ಹೇಳಕ್ಕೆ ಕೇಳಕ್ಕೆ ಬಂದಿರೇನು? ಕರ್ಕೊಂಡು ಇಲ್ಲಿಕ್ಕೆ ತರೋದು ಹಿಂಗೆಲ್ಲ ಮಾಡಿ ಯಾರು ಕರ್ಕೊಂಡು ಹೋಗ್ಬೇಕಂದ್ರೆ ಬಿಟ್ಟು ಬರ್ಬೇಕು. ಎಲ್ಲ ನಡ್ಕೊಂಡೇ ಬಂದಿರಿ ನೀವು ಹೊಲ್ದಲ್ಲಿ? ಹಿರಿಯರು ಎಲ್ಲ ತಮ್ಮ ಸ್ವಂತ ಬಂದಾರ? ಬರ್ರಿ ಸರ್. ಮತ್ತೆ ನೀರ ಚಹಾ ವ್ಯವಸ್ಥೆ ಏನು ಮಾಡಿರಿ ಇಲ್ಲಿ? ಚೂಡ ಮಾಡಿದ್ರು. ಚೂಡ ಎಲ್ಲಿ ಮಾಡಿರಿ? ಚೂಡ ಪೂಜಾರ ಮಾಡಿದ್ರಿ. ಅವ್ರು ವಾಡಿ ಮಾಡ್ಯಾರ. ತಮ್ಮ ಸಂಘದ ತೊಗೊಂಡು ತಮ್ಮ ಸಂಘದ ಮಾಡ್ಯಾರ. ನಿಮ್ಮ ಸಂಘದ ಎಲ್ಲ ತೊಗೊಂಡು ನೀವು ಮತ್ತೆ ಗಪ್ಚಪ್ ಕೂತ್ಬೇಕು. ನಮ್ಮ ಸಂಘದ ಏನ್ ಮಾಡ್ಯಾರ? ನಮ್ಮ ಸಂಘದ ಏನ್ ಮಾಡಿ ನಮ್ಮ ಸಂಘದ ಎಲ್ಲ ನಮ್ಮಲ್ಲಿ ತೊಗೊಂಡು ಕಿಸಿ ಹಾಕೊಂಡು ಕೂತಾರಲ್ಲ. ಎಂಜಾಯ್ ಮಾಡುದು ಮತ್ತೆ ಎಲ್ಲ ಆಗೇಬೇಕು ನೀವು ಅಂದ್ರೆ ಗೊತ್ತಾಗ್ತದ. ಹೆಣ್ಮಕ್ಳಿಗೆ ನೀರು ಕುಲಿಕ್ಕೆ ಸಿಕ್ಕಿಲ್ಲ ಅಂತ ಹೇಳ್ತೇವಲ್ಲ ಮತ್ತೆ ನಾವು ಏನಾದ್ರೂ ಹೇಳ್ತೇವೆ ನಾವು. ಅದು ಯಾರು ಮರಿಬೇಕು ಏನು ವ್ಯವಸ್ಥೆ ಅದು? ಸಂಘದ ನೀವು ವಾಡಿ ರೊಕ್ಕ ಕೊಟ್ಟಾರ, ಅವ್ರು ತಂದು ಹಿಡಿಬೇಕಾಗಿದ್ದೀವಿ. ಅದು ನಾವು ಯಾರಿಗೆ ಕೇಳ್ಬೇಕು? ನೀರಿನ ತೊಂದರೆ ಆಗ್ಯದ. ಅಲ್ಲಿ ಆನು ದಂಗದ ಊಟ ಬಾಯಿನ ಹೆಣ್ಮಕ್ಳು ಹೋಗ್ಲಿಕ್ಕ ಬರ್ಲಿಕ್ಕ ನಮ್ ಒಟ್ಟ ನೀರ್ ಕಮ್ಮಿ ಮಾಡ್ರಿ ಅಷ್ಟೇ ಸಾಕು. ನೀರು ನೋಡ್ರಿ, ನಮಗೆ ನೀರು ಸಿಗಲಿಗೆ ನಮಗೆ ಕುಡ್ಲಿಕ್ಕೆ ನೀರು ತಂದ್ರೆ ಪುರೋಟಿ ಮಾಡಿ ಸಾಕು. ಈ ಪಂಚಾಯತ್ ಅವರು ಒದಗಿಸ್ಬೇಕ್ರಿ ದಿನ ನೀರ ಯಾವ ಎಲ್ಲಿಂದ ತರಬೇಕತ್ತೀರಿ? ಹ್ಯಾಂಗ ತರಬೇಕತ್ತೀರಿ? ಈಗ ನಾವು ಮುಂದೆ ಟ್ಯಾಂಕರ್ ಚಲೋ ರೀ. ಈಗ ಟ್ಯಾಂಕರ್ ಚಲೋ ಒಂದು ಹಾಕ್ತಾರೆ, ಒಂದು ಕಡೆ ಹಿಡ್ಕೊಂತ ಈಗ ಎಂದು ಟ್ಯಾಂಕರ್ ಚಲೋ ಒಂದು ತಿಂಗಳು ಮ್ಯಾಗೆ ಐತ್ರಿ. ಮೊನ್ನೆ ಮಳಿ ನೀರು ಬಂದು ಆ ಕೆರೆ ನಿಂತಿದ್ದು ಗದ್ದಲ ನೀರು ತಂದಾರ ಅಂತ ಹೇಳಕತ್ತಾರ. ಜನ ಕಡೆ ಕುಡಿಸಿ ಹಂಗೆ ಇದು ಮಾಡ್ಯಾರ, ಕಪ್ ಮಾಡ್ಯಾರ, ಚೆಲ್ಲಾರಿ, ಚಲೋ ನೀರು ತಂದು ಕುಡಿದಾರ್ರಿ. ಅದು ಒಂದು ಟ್ಯಾಂಕರ್ ಬಂದಿತ್ತು, ಒಂದು 2 ಟ್ಯಾಂಕರ್ ಬಂದಿದ್ದ ನೀರು ಸಿಗೋದ್ರಿ. ನಾವು ಒಟ್ಟು ನೀರಿನ ವ್ಯವಸ್ಥೆ ಮಾಡಿ ಕಂಬತ್ತು ಅವಾಗ ಬಿದ್ದಿದ್ದೆ ರೀ. ಇದು ಲೈಟ್ ಇದ್ದು ಬಟ್ಟೆ ಮತ್ತೆ ತಂದು ಜನ ಕೆರೆಗೆ ಬದುಕಿಸ್. ಈಗ ಕೆರೆಗಳು ತುಂಬು ಯೋಜನೆ ಎಲ್ಲ ಪೈಪ್ಲೈನ್ ಹಾಕಿಟ್ರಲ್ಲ ಭೀಮಾ ನದಿ, ಒಟ್ಟೆ ನೀರು ಬಂದಿಲ್ಲ. ಬಂದಿರಲ್ಲ 3 ತಿಂಗಳಾಗ ಎಲ್ಲ ಕೆರೆಗಳೆಲ್ಲ ಈ ಭಾಗದೆಲ್ಲ ನೀರು ಹಾಕ್ತೀವಿ. 3 ತಿಂಗಳಾಗ ಈ ಬ್ಯಾಸಿಗೆದಾಗ ಬ್ಯಾಸಿಗೆದಾಗ ಕೆರೆ ನೀರು ಬಿಡಲ್ಲ ಅವ್ರು. ಹೊಳೆ ಸುತ್ತಮುತ್ತನವರು ನಮಗೆ ಹೊಲಗಳಿಗೆ ಬಂದು ನಮಗೆ ಕಂಬಿಡ್ತೇಳಿ ಕೆರೆ ನೀರು ಬಿಡ್ಬಿಡಲ್ಲ ಅವ್ರು. ಅದ್ರ ಕಾಲಾಗ ಹರಕತ್ತ ಎಂದೋ ತಯಾರಾಕತ್ತಾವ ಕೆರೆ ಹೋತ್ ಪೈಪ್ಲೈನ್ ಆಗಿ. ಅದಕ್ಕೆ ಇದು ಏನ್ ತೆಳಗ ಇದು ಮಾಡ್ಯಾರ ನೋಡ್ರಿ ಈ ಬಾಂದಾರ್ಗ ಗೇಟ್ ಹಾಕ್ಲಿಕ್ಕೆ ಟೈಮಿಂಗ್ ಬಂದ್ರಿ. ಒಂದು ಗೇಟ್ ಹಾಕ್ತಾರ, ಗೇಟ್ ಹಾಕಿದ್ರ ಅಂದ್ರೆ ನೀರ್ ಚಲೋ ಆತಾವ. ಸೋಲಾರ್ಕು ಹೋಗ್ತದ ಬಿಡ್ಕೊಂಡಿದೆ. ಒಟ್ಟಾರೆ ನಮ್ಮ ಊರಿಗೆ ಈ ಬರಗಾಲದಿಂದ ಮತ್ತು ಇದು ಒಂದು ಗುಡುಗಾಡ ಮತ್ತು ಮಡಗಾಡ ಪ್ರದೇಶ ಆಗಿದ್ರಿಂದ ನೀರಿನ ಸಮಸ್ಯೆ ಭಾಳ ಐತಿ. ಜನರಿಗೆ ಜಾನುವಾರುಗಳಿಗೆ ತೋಟಪಟ್ಟಿ ಮಾಡ್ಬೇಕಂದ್ರೆ ನೀರಿಲ್ಲ. ತೋಟಪಟ್ಟಿ ನೀರು ಕೊಡ್ಲಿಕ್ಕಿಲ್ಲ. ಜಳಕ ಮಾಡ್ಬೇಕಾದ್ರೆ ಮಾತಾಡ್ಕೊಂಡು ಹೋಗ್ತಾರ. ನೀರಿಲ್ಲ. ಕರೆಂಟ್ ಹಂಗೈತಿ. ನಮ್ಮ ಊರಿಂದ ಬೆಳೆಗಳು ಯಾವ್ಯಾವ ಪ್ರಮುಖವಾಗಿ? ಈ ಬೆಳೆಗಳು ಈ ಬೇಸಿಗೆ ಲುಸ್ಕನ್ ಮಾಡ್ಯಾವ್ರಿ. ತೊಗರಿ ಬೆಳೆದಾರ, ಈ ದ್ರಾಕ್ಷಿ ಬೆಳೆದವರು ಕೆಲವರು ದ್ರಾಕ್ಷಿ ಮೇಲೆ ಕೆಲವರು ಗಳಿಸಿ ಹೊಲನ ತಗೊಂಡ್ರಂತ ಭಾಳ ಜನ ದ್ರಾಕ್ಷಿಗೆ ಸಾಲ ಮಾಡಿ ಹೊಲನೇ ಮಾರ್ಲಿಕ್ಕೆ ಹೊಳೆ ಸಾಲ ಹೆಚ್ಚಾಗನೆ
ಒಳಗ್ ಒಬ್ಬೊಬ್ರು ಏನಾಗ್ಯಾರ ಎರಡೆರಡು ಸಲ ಮಾರಿದ್ರು ಮುಟ್ಲಾರ ಆ ಹೊಲ ಮಾರದು ದೇಣಿ ಮುಟ್ಲಾರ ಲೋನ್ ಅದ್ರಿ ಅವ್ರ ಮ್ಯಾಗ ಹೊಲ ತಗೊಳ್ಳೋರು ಬೇಕಲ್ಲ ಅದಕ್ಕೆ ಇವ್ರು ಮಾರದೆ ತಯಾರಿ ಇವ್ರ ಮ್ಯಾಗ ಲೋನ್ ಅದ್ರಿ ಬ್ಯಾಂಕಿಂದು ಯಾವ ತಗೋಬೇಕು ಮತ್ತೇನೇನು ಪ್ರಮುಖ ಸಮಸ್ಯೆಗಳು ಪ್ರಮುಖ ನೀರ ಈ ನಮ್ಮ ಒಂದು ಹಳ್ಳಿಯ ರೈತರ ಸಮಸ್ಯೆ ಸಂಕಷ್ಟಗಳು ಎಲ್ಲ ನಮ್ಮ ಮತದಾರ ಬಾಂಧವರು ಹಂಚಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸಂಬಂಧಿಸಿದ ಜಿಲ್ಲಾ ಆಡಳಿತ ಹಾಗೂ ಮುಂದೆ ಆಯ್ಕೆ ಹೊಂದುವಂಥ ನಮ್ಮ ಲೋಕಸಭೆ ಸದಸ್ಯರು ಮುತುವರ್ಜಿ ವಹಿಸಿ ಪ್ರತಿಯೊಂದು ಹಳ್ಳಿಗೆ ಒಂದು ಜನರ ಒಂದು ಜನತಾ ದರ್ಶನ ಮಾಡಿ ಜನರ ಕಷ್ಟ ನಷ್ಟಗಳು ಹಾಗೂ ಜಾನುವಾರುಗಳ ಒಂದು ಪರಿಸ್ಥಿತಿ ಏನೇನದ ಅದೆಲ್ಲ ಒಂದು ಪರಿಹಾರ ಮಾಡಿ ಪ್ರತಿಯೊಂದು ಹಳ್ಳಿಗೆ ಗೋರಕ್ಷೆ ಕೇಂದ್ರ ತೆಗಿಬೇಕು ಮತ್ತು ರೈತರಿಗೆ ನೀರು, ಕರೆಂಟು, ದಾರಿ ನೀವು 3 ಕೊಡಿಸ್ಬೇಕು. ಆರ್ಥಿಕವಾಗಿ ಯಾವ ರೈತ ಸಂಕಷ್ಟದೊಳಗದಾನ, ಯಾವ ರೈತ ಸಾಲ ಮಾಡ್ಕೊಂಡಾನ ಮತ್ತು ಅವನ ಸಾಲ ಹೆಂಗೆ ಮುಟ್ಟಬೇಕಂತಕ್ಕಂಥದ್ದು ಭಾಳ ಗಂಭೀರವಾದಂಥ ಪರಿಸ್ಥಿತಿ ಇದೆ. ಡಾಕ್ಟರ್ ಸ್ವಾಮಿನಾಥನ್ ವರದಿಯಲ್ಲಿ ಹೇಳಿದ್ದಾರೆ, ರೈತರು ಸಾಕಷ್ಟು ಖಾಸಗಿ ಸಾಲ ಮಾಡಿಕೊಂಡು ಹೊಲ ಮನೆ ಮಾರಿ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಕೆಲವು ರೈತರು ಜೀವನವನ್ನೇ ಕಳ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಭಾಳಷ್ಟು ದೊಡ್ಡ ಸಮಸ್ಯೆ ಇದೆ. ಆದ್ದರಿಂದ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಒಂದು ರೈತರ ಸಮಸ್ಯೆಗಳ ಬಗ್ಗೆನೇ ಒಂದು ವಾಸ್ತವಿಕ ವರದಿಯನ್ನು ತಯಾರು ಮಾಡಲು ಒಂದು ಸಮಿತಿಯನ್ನು ರಚನೆ ಮಾಡಬೇಕು. ರೈತರಿಗಾಗಿಯೇ ಒಂದು ಸಲ ವಿಧಾನಸಭೆ ಹಾಗೂ ಲೋಕಸಭೆಯಲ್ಲಿ ವಿಶೇಷ ಅಧಿವೇಶನ ಕರೆದು ಯೋಜನೆಗಳು ಜಾರಿಗೆ ತರಬೇಕಾಗಿ ಕಳಕಳಿ ವಿನಂತಿ. ಶ್ರೀಶೈಲ ಆಳೂರು ಕೃಷಿ ಕಲ್ಯಾಣ ನಗರ, ಗೋಡಿಯಾಳ ಗ್ರಾಮ, ಚಡ್ಚಣ ತಾಲೂಕು, ವಿಜಯಪುರ ಜಿಲ್ಲೆ, ಭಾರತ. ನಮಸ್ಕಾರಗಳು.